ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಸುಂದರವಾದಂತಹ ಸ್ಟಿಚ್ಚು. ನೀವು ಡ್ರೆಸ್ಗಳು ಮಾಡೋದಾದರೆ, ಫ್ರಾಕ್ಗಳು ಅಥವಾ ಬೇರೆ ಸ್ವೆಟರ್ಗಳು, ಈ ಥರ ಡ್ರೆಸ್ಗಳು ಮಾಡೋದಾದರೂ ಇದನ್ನು ಉಪಯೋಗಿಸ್ಕೋಬೋದು. ಪರ್ಸ್ ಮಾಡುವಾಗ, ಬ್ಯಾಗ್ ಮಾಡುವಾಗ ಎಲ್ಲ ಇದನ್ನು ಉಪಯೋಗಿಸ್ಕೋಬೋದು. ಅಥವಾ ಶಾಲ್ಗೆ, ಬೇಬಿ ಬ್ಲ್ಯಾಂಕೆಟ್ಗಾದರೂ ಉಪಯೋಗಿಸ್ಕೋಬೋದು. ಶಾಲ್ ಮಾಡ್ಕೋಬೋದು, ಸ್ಕಾರ್ಫ್ ಮಾಡ್ಕೋಬೋದು. ಈ ಥರ ಏನಾದರೂ ಟೊಪ್ಪಿಗೆ ಉಪಯೋಗಿಸ್ಬೋದು. ಟೊಪ್ಪಿಗೆ ಮಾಡುವಾಗ ಈ ಡಿಸೈನು ಎಲ್ಲ ಮಾಡ್ಬೋದು. ಇದು ತುಂಬ ಫೇಮಸ್ ಡಿಸೈನು, ಕ್ರಂಚ್ ಸ್ಟಿಚ್ ಅಂತ ಹೇಳ್ತಾರೆ. ತುಂಬ ಸುಲಭವಾಗಿ ಮಾಡುವಂಥದ್ದು, ಬೇಗ ಸ್ಪೀಡಾಗಿ ಆಗುವಂತಹ ಡಿಸೈನು. ತುಂಬ ಮೆತ್ತಗೆ ಆಗುತ್ತೆ ನೋಡಿ. ಈ ಥರ ಮಾಡಿದಾಗ ಮೆತ್ತಗಿರುತ್ತೆ. ಸ್ವಲ್ಪ ಲೂಸಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಈ ಸ್ಟಿಚ್ಚು ಲೂಸಾಗಿ ಮಾಡಿದಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಸ್ಟಿಚ್ನ ಡಿಸೈನ್ ಸ್ಟ್ರಕ್ಚರ್ ಎದ್ದು ಕಾಣುತ್ತೆ. ತುಂಬ ಸುಲಭವಾಗಿ ಬೇಗ ಮಾಡ್ಕೊಂಡು ಹೋಗ್ಬೋದು. ಇದು ಬೇಗ ಆಗುತ್ತೆ. ಉದ್ದಕ್ಕೆ ಸ್ಕಾರ್ಫ್ಗಾದರೂ ಮಾಡ್ಕೋಬೋದು ನೀವು. ಇದನ್ನು ಕ್ರಂಚ್ ಸ್ಟಿಚ್ ಅಂತ ಹೇಳ್ತಾರೆ. ತುಂಬ ಫೇಮಸ್ ಸ್ಟಿಚ್ ಇದು, ಎಲ್ಲರೂ ಮಾಡುವಂತಹ ಸ್ಟಿಚ್ಚು. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಡಿಸೈನಿಗೂ ಯಾವುದಕ್ಕಾದ್ರೂ ನೀವು ಉಪಯೋಗಿಸ್ಬೋದು. ಶಾಲ್ ಆಗಲಿ, ಸ್ಕಾರ್ಫ್ ಆಗಲಿ, ಸ್ಟೋಲ್ ಆಗಲಿ, ಟೊಪ್ಪಿ ಮಾಡುವಾಗಲಿ, ಡ್ರೆಸ್ ಮಾಡುವಾಗಲಿ. ನನ್ನ ಮಗಳು ಒಂದು ಡ್ರೆಸ್ ಮಾಡಿದ್ದಾಳೆ ಈ ಡಿಸೈನಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹತ್ತಿರ ಬರುತ್ತೆ. ಇದು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನೀಗ 4 ಪ್ಲೈ ಉಲ್ಲನ್, ಈ ಥರದ ಉಲ್ಲನ್ ತಗೊಂಡಿದ್ದೀನಿ. ಆಮೇಲೆ ನೀವು ಯಾವ ರೀತಿ ಉಲ್ಲನ್ನಾದರೂ ತಗೊಳ್ಳಿ. ಈ ಥರ ಮೆತ್ತಗಿದ್ದಷ್ಟು ಚೆನ್ನಾಗಿರುತ್ತೆ ಉಲ್ಲನ್ನುಗಳು. ಮತ್ತು 4 mm ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಲೂಸ್ ಬರುತ್ತೆ. ಅದಕ್ಕೆ ಸ್ವಲ್ಪ ಈ ದಾರಕ್ಕೆ 4 mm ಕ್ರೋಶೆ ಹುಕ್ಕು ಸರಿಯಾಗಿ ಬರುತ್ತೆ. ಅದರಿಂದ ಅದನ್ನು ತಗೊಂಡಿದ್ದೀನಿ. ನೀವು ಸ್ವಲ್ಪ ದಪ್ಪ ದಾರಕ್ಕೆ ಆದರೆ ದೊಡ್ಡ ಕ್ರೋಶೆ ಹುಕ್ ತಗೋಬೇಕಾಗತ್ತೆ. ತೆಳುದಾದರೆ ಕಡಿಮೆ ಸಾಕು. ಈಗ ಸ್ಟಾರ್ಟಿಂಗ್ಗೆ ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ ಮಾಡ್ಕೊಳ್ಳೋಣ. ಬೇಸ್ ಚೈನು, ಯಾವುದೇ ವರ್ಕ್ ಮಾಡೋದಾದ್ರೂ ಬೇಸ್ ಚೈನ್ ಹಾಕ್ಕೋಬೇಕಾಗತ್ತೆ. ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಬೇಸ್ ಚೈನ್ ಹಾಕ್ಕೊಳ್ಳಿ. ನೀವು ಏನು ವರ್ಕ್ ಮಾಡ್ತೀರೋ ಅದರ ಮೇಲೆ ಇರುತ್ತೆ. ಶಾಲ್ ಆದರೆ ಶಾಲು, ಅಥವಾ ಯಾವುದಾದ್ರೂ ಡ್ರೆಸ್ಗಾದರೆ ಡ್ರೆಸ್ಗೆ ಎಷ್ಟು ಅಗಲ ಬೇಕು ಅಂತ ನೋಡಿಕೊಂಡು ಅಷ್ಟು ಚೈನ್ ಹಾಕ್ಕೋಬೇಕಾಗತ್ತೆ. ಆದರೆ ಚೈನು ಈವನ್ ನಂಬರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಥರ ಸ್ವಲ್ಪ ಲೂಸ್ ಬಂದು ಈ ಥರ ಹಾಕ್ಕೊಳ್ಳಿ. ಲೂಸ್ ಮಾಡಿಕೊಂಡು ನಾನೊಂದು ಸ್ಯಾಂಪಲ್ಗೋಸ್ಕರ ಒಂದು 51 ಸ್ಟಿಚ್ ಹಾಕ್ಕೊಂಡಿದ್ದೀನಿ. 50 ಸ್ಟಿಚ್ಚು, ಈವನ್ ನಂಬರಲ್ಲಿ 50 ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಹೋಗಬೇಕು. ಈಗ ಆ ಹುಕ್ಕಲ್ಲಿರೋ ದಾರ ಬಿಟ್ಟು ಫಸ್ಟ್ 2 ಬಿಟ್ಟು ಮೂರನೇ ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಒಂದರ ಒಳಗೆ ಒಂದು ಸೇರಿಸ್ಕೊಳ್ಳೋದು. ಮತ್ತು ಅದರ ನೆಕ್ಸ್ಟಿಂದಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಚೈನಲ್ಲಿ. ಫಸ್ಟ್ 2 ಚೈನ್ ಬಿಟ್ಟು ಮೂರನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿದೆ. 4ನೇದಲ್ಲಿ ಹಾಫ್ ಡಬಲ್ ಕ್ರೋಶೆ ನೆಕ್ಸ್ಟಿಂದಲ್ಲಿ. ಇನ್ನು ಅದರ ನೆಕ್ಸ್ಟು ಮತ್ತೆ ಸ್ಲಿಪ್ ಸ್ಟಿಚ್ಚು ನೋಡಿ. ಈ ಥರ ದಾರ ತಗೊಂಬನ್ನಿ. 2 ಹುಕ್ಕಲ್ಲಿ 2 ಲೂಪ್ ಇದೆ, ಒಂದರ ಒಳಗೆ ಒಂದು ತರಬೇಕು. ಮತ್ತು ದಾರ ತಗೊಂಡು ನೆಕ್ಸ್ಟಿಂದಲ್ಲಿ ಹಾಫ್ ಡಬಲ್ ಕ್ರೋಶೆ ಈ ಥರ ಮಾಡ್ತಾ ಹೋಗಬೇಕು ನೋಡಿ. ಸ್ಲಿಪ್ ಸ್ಟಿಚ್ ಅಂದರೆ ಫಸ್ಟು ದಾರ ತಗೊಳ್ಳದೆ ಸಿಂಗಲ್ ಕ್ರೋಶೆ ಥರ ಈ ಥರ ತಗೊಂಬನ್ನಿ. ಆಮೇಲೆ ಅದರ ಒಳಗಿಂದನೇ ಜಾರಿಸ್ಕೊಳ್ಳಿ ಅಷ್ಟೇ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆ, ಒಂದು ಸ್ಲಿಪ್ ಸ್ಟಿಚ್ಚು, ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಸ್ಲಿಪ್ ಸ್ಟಿಚ್ಚು, ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು ಎಲ್ಲ ಚೈನ್ಗಳಲ್ಲಿ. ಬೇಸ್ ಚೈನ್ ನೀವು ಹಾಕಿದ್ದೀರಲ್ವ, 50 ಚೈನ್ ನಾನೀಗ ಹಾಕಿದ್ದೀನಲ್ವ, ಅದರಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚು, ಒಂದು ಹಾಫ್ ಡಬಲ್ ಕ್ರೋಶೆ ದಾರ ಸುತ್ತಕೊಂಡು ಇದರೊಳಗಿಂದ ತಂದು 3 ಒಂದೇ ಸರಿಗೆ ಒಂದೇ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ. ಆಮೇಲೆ ದಾರ ತಗೊಳ್ಳೋದೆ ಹುಕ್ಕಿಗೆ ಹಾಗೆ ಸಿಂಗಲ್ ಕ್ರೋಶೆ ಥರ ಚೈನಲ್ಲಿ ದಾರ ತಗೊಂಬಂದು ಅದನ್ನೇ ಮೊದಲಿನ ಲೂಪಿನ ಒಳಗಡೆ ಸೇರಿಸ್ಕೊಂಡ್ರೆ ಅದನ್ನು ಸ್ಲಿಪ್ ಸ್ಟಿಚ್ ಅಂತ ಹೇಳ್ತಾರೆ ನೋಡಿ. ಈ ಥರ ದಾರ ತಗೊಂಬನ್ನಿ. 2 ಲೂಪ್ ಇದೆ. ಆ ತಂದ ಲೂಪನ್ನು ಫಸ್ಟಿನ ಲೂಪಿನ ಒಳಗಡೆ ಹಾಕ್ಕೋಬೇಕು. ಅದನ್ನು ಸ್ಲಿಪ್ ಸ್ಟಿಚ್ ಅಂತ ಹೇಳ್ತಾರೆ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆ, ಸ್ಲಿಪ್ ಸ್ಟಿಚ್ಚು, ಹಾಫ್ ಡಬಲ್ ಕ್ರೋಶೆ, ಸ್ಲಿಪ್ ಸ್ಟಿಚ್ಚು, ಹಾಫ್ ಡಬಲ್ ಕ್ರೋಶೆ. ಇದೇ ಥರ ಮಾಡ್ತಾ ಹೋಗ್ಬೇಕು ನೀವು. ಒಂದು ತಪ್ಪಬಾರ್ದು, ಮಿಸ್ ಆಗಬಾರ್ದು. ಒಂದು ಚೈನು ಮಿಸ್ ಆಗಬಾರ್ದು. ಆಮೇಲೆ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಸ್ಲಿಪ್ ಸ್ಟಿಚ್ಚೇ ಹಾಕ್ಕೋಬೇಕು. ಸ್ಲಿಪ್ ಸ್ಟಿಚ್ ಆದಮೇಲೆ ಹಾಫ್ ಡಬಲ್ ಕ್ರೋಶೆನೇ ಹಾಕ್ಕೋಬೇಕು. ಇದು ಸರಿ ನೆನ್ಪಿಟ್ಕೋಬೇಕು, ಕನ್ಫ್ಯೂಸ್ ಆಗಬಾರ್ದು. ಒಂದು 2 ಲೈನ್ ಮಾಡೋವರೆಗೂ ಮತ್ತು ನಿಮಗೆ ಅಭ್ಯಾಸ ಆಗುತ್ತೆ ಕೈ. ಅದೇ ರೀತಿ ಮಾಡ್ತಾ ಹೋಗ್ತೀರಾ ನೋಡಿ. ಈಗ ಎಂಡಿಗೆ ಬಂದಿದ್ದೀನಿ. ಎಂಡಿಗೆ ಬಂದು ಈಗ ಸ್ಲಿಪ್ ಸ್ಟಿಚ್ ಆಗಿದೆ. ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಆಗಿದೆ, ಸ್ಲಿಪ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಇದ್ರ ಒಳಗಡೆಯಿಂದ ದಾರ ತಗೊಂಡು ಅದರ ಒಳಗಡೆ ಮೊದಲಿಂದ ಲೂಪಿನ ಒಳಗಡೆನೇ ಹಾಕ್ಕೊಳ್ಳಿ. ಮತ್ತು ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಸ್ಲಿಪ್ ಸ್ಟಿಚ್,
ನೋಡಿ ಈ ಥರ ಎಂಡ್ ಆಗುತ್ತೆ. ಸ್ಲಿಪ್ ಸ್ಟಿಚ್ಚಲ್ಲಿ ಸ್ಟಾರ್ಟ್ ಮಾಡಿ ಸ್ಲಿಪ್ ಸ್ಟಿಚ್ಚಲ್ಲಿ ಎಂಡ್ ಆಗಿದೆ. ಇಲ್ಲಿನೂ ಸ್ಲಿಪ್ ಸ್ಟಿಚ್ಚಲ್ಲೇ ಸ್ಟಾರ್ಟ್ ಆಗಿರೋದಲ್ವ ಫಸ್ಟಿಗೆ, ಈಗ ಸ್ಲಿಪ್ ಸ್ಟಿಚ್ಚಲ್ಲಿ ಎಂಡ್ ಆಗಿದೆ. ಈಗ 2 ಚೈನ್ ಮಾಡಿಕೊಂಡು ಇನ್ನೊಂದು ಸೈಡಿಗೆ ಬನ್ನಿ, ವರ್ಕ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಆ 2 ಚೈನ್ ಇದೆಯಲ್ವಾ, ಅದು ಒಂದು ಹಾಫ್ ಡಬಲ್ ಕ್ರೋಶೆ ಈಕ್ವಲ್. ಅಂದರೆ ಈಗ ನೀವು ಎಂಡಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿರೋದು, ಸ್ಲಿಪ್ ಸ್ಟಿಚ್ನ ಮೇಲೆ ಹಾಫ್ ಡಬಲ್ ಕ್ರೋಶೆ ಬಂತು. ಅದರ ಪಕ್ಕದಲ್ಲಿ ನಿಮಗೆ ಹಾಫ್ ಡಬಲ್ ಕ್ರೋಶೆ ಸಿಗುತ್ತೆ, ಅದರ ಮೇಲೆ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಇನ್ನೀಗ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಯಾವುದು ನೀವು ಮೊದಲಿನ ರೋದಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿದ್ದೀರ ಅದರ ಮೇಲೆ. ಅಂದರೆ ಸ್ಲಿಪ್ ಸ್ಟಿಚ್ಚಿನ ಮೇಲೆ ಹಾಫ್ ಡಬಲ್ ಕ್ರೋಶೆ ಬರುತ್ತೆ, ಹಾಫ್ ಡಬಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್ ಬರುತ್ತೆ. ಮೊದಲಿನ ರೋದಲ್ಲಿ ಸ್ಲಿಪ್ ಸ್ಟಿಚ್ ಇದ್ದಲ್ಲಿ ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಇದ್ದಲ್ಲಿ ಸ್ಲಿಪ್ ಸ್ಟಿಚ್. ಇದೇ ಥರ ಮಾಡ್ತಾ ಹೋಗಬೇಕು, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಮೇಲೆ ಹಾಫ್ ಡಬಲ್ ಕ್ರೋಶೆನೇ ಬರಬಾರ್ದು, ಸ್ಲಿಪ್ ಸ್ಟಿಚ್ ಬರಬೇಕು. ಮೊದಲಿನ ರೋದಲ್ಲಿ ಏನಿದೆ ಅದರ ವಿರುದ್ಧ ಬರಬೇಕು. ಹಾಫ್ ಡಬಲ್ ಕ್ರೋಶೆ ಇದ್ದರೆ ಸ್ಲಿಪ್ ಸ್ಟಿಚ್ಚು, ಸ್ಲಿಪ್ ಸ್ಟಿಚ್ ಇದ್ದರೆ ಹಾಫ್ ಡಬಲ್ ಕ್ರೋಶೆ, ಒಂದರ ಮೇಲೆ ಒಂದು. ನೋಡಿ ಇದು ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟು ಕೆಳಗಿನ ರೋದ ಹಾಫ್ ಡಬಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್ಚು. ಈ ಥರ ಮಾಡ್ತಾ ಹೋಗಬೇಕು. ಆಗ ಒಂದು ಟೆಕ್ಸ್ಚರ್ ಬರುತ್ತೆ, ಒಂದು ಸ್ಟ್ರಕ್ಚರ್ ಬರುತ್ತೆ, ಅದರಲ್ಲಿ ಡಿಸೈನ್ ಬರುತ್ತೆ. ಒಂದು 4-5 ಸಾಲು ಮಾಡಿದಾಗ ನಿಮಗೆ ಡಿಸೈನ್ ಗೊತ್ತಾಗುತ್ತೆ. ಮತ್ತು ಟೈಟ್ ಮಾಡಿದರೆ ನಿಮಗೆ ಇದು ಮಾಡೋದು ಕಷ್ಟ ಆಗುತ್ತೆ, ಯಾಕಂದರೆ ಗೊತ್ತಾಗಲ್ಲ ಸ್ಲಿಪ್ ಸ್ಟಿಚ್ ಯಾವುದು ಹಾಫ್ ಡಬಲ್ ಕ್ರೋಶೆ ಯಾವುದು ಅಂತ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಲೂಸಾಗಿ ಮಾಡಬೇಕು. ಲೂಸಾಗಿ ಮಾಡಿದರೆ ಗೊತ್ತಾಗತ್ತೆ. ಗಮನದಲ್ಲಿ ಇರಬೇಕು, ಹಾಫ್ ಡಬಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್ಚು, ಸ್ಲಿಪ್ ಸ್ಟಿಚ್ನ ಮೇಲೆ ಹಾಫ್ ಡಬಲ್ ಕ್ರೋಶೆ. ಈ ಥರ ಮಾಡ್ತಾ ಹೋಗಬೇಕು ಇಡೀ ಫುಲ್ಲು ಎಂಡ್ವರೆಗೂ. ನೀವು ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ಚೈನ್ ಮಾಡಿರೋದು ನೋಡಿ, ಅದು ಹಾಫ್ ಡಬಲ್ ಕ್ರೋಶೆ ಈಕ್ವಲು, ಎಂಡಲ್ಲೂ ಅದೇ ಬರುತ್ತೆ. ಈ ಥರ ಮಾಡ್ತಾ ಹೋಗಿ, ಹಾಫ್ ಡಬಲ್ ಕ್ರೋಶೆ ಸ್ಲಿಪ್ ಸ್ಟಿಚ್ಚು, ಹಾಫ್ ಡಬಲ್ ಕ್ರೋಶೆ ಸ್ಲಿಪ್ ಸ್ಟಿಚ್ಚು. ಎಂಡ್ವರೆಗೂ ಮಾಡಿದಾಗ ನಿಮ್ಗೆ ಒಂದು 2-3 ಲೈನ್ ಮಾಡಿದಾಗ ಆ ಟೆಕ್ಸ್ಚರು, ಆ ಇದು ಡಿಸೈನು ಗೊತ್ತಾಗತ್ತೆ. ಒಂದು ಲೈನಲ್ಲಿ ಗೊತ್ತಾಗಲ್ಲ. ಈಗ ಸಾಮಾನ್ಯ ಬಂದಿದೆ, ಮಾಡ್ತಾ ಮಾಡ್ತಾ ಎಂಡ್ವರೆಗೂ ಹೋಗಿ ಸುಲಭವಾಗಿ ಮಾಡ್ಕೊಂಡು ಹೋಗೋಕ್ಕಾಗತ್ತೆ. ಇದು ನೋಡಿ ಎಂಡ್ವರೆಗೂ ಮಾಡಿದ್ದೀನಿ ಫುಲ್ಲು. ಸ್ಲಿಪ್ ಸ್ಟಿಚ್ಚು, ಹಾಫ್ ಡಬಲ್ ಕ್ರೋಶೆ, ಸ್ಲಿಪ್ ಸ್ಟಿಚ್ಚು, ಹಾಫ್ ಡಬಲ್ ಕ್ರೋಶೆ. ಸ್ಟಾರ್ಟಿಂಗ್ ಎಂಡಿಂಗ್ ಸ್ವಲ್ಪ ನೋಡಿಕೊಂಡ್ರೆ ಸಾಕು, ಆಮೇಲೆ ನೀವು ಮಾಡ್ತಾ ಹೋಗ್ಬೋದು ಅದನ್ನು. ನೋಡಿ ಇದೀಗ ಹಾಫ್ ಡಬಲ್ ಕ್ರೋಶೆ ಆಗಿದೆ. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್ಚು, ನೆಕ್ಸ್ಟು ಸ್ಲಿಪ್ ಸ್ಟಿಚ್ ಮೇಲೆ ಹಾಫ್ ಡಬಲ್ ಕ್ರೋಶೆ, ಈ ಥರ ಹಾಫ್ ಡಬಲ್ ಕ್ರೋಶೆ ಬರುತ್ತೆ. ಈಗ ಒಂದು ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ಸ್ಟಾರ್ಟಿಂಗ್ ಎಂಡಿಂಗ್ 2 ಹಾಫ್ ಡಬಲ್ ಕ್ರೋಶೆ ಆಯಿತು. ಈಗ ಒಂದು ಚೈನ್ ಮಾಡಿದ್ರಲ್ವ, ಆ ಒಂದು ಚೈನ್ ಒಂದು ಸ್ಲಿಪ್ ಸ್ಟಿಚ್ನ ಈಕ್ವಲ್ ಆಗುತ್ತೆ. ನೆಕ್ಸ್ಟು ಸ್ಲಿಪ್ ಸ್ಟಿಚ್ನ ಮೇಲೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಈ ಥರ ಮಾಡ್ಕೋಬೇಕು. ಈಗ ನೋಡಿ ಸ್ಲಿಪ್ ಸ್ಟಿಚ್ಚು, ಹಾಫ್ ಡಬಲ್ ಕ್ರೋಶೆ, ಹೀಗೆ ಮಾಡ್ತಾ ಹೋಗಬೇಕು. ಫುಲ್ ಎಂಡ್ವರೆಗೂ ಮಾಡಬೇಕು. ಈ ಸೈಡ್ ಈಕ್ವಲ್ ಆಗಿ ಬರಬೇಕಾಗತ್ತೆ. ನೀವು ಕಡಿಮೆ ಆಗಬಾರ್ದು, ಸ್ಟಿಚ್ ಕಡಿಮೆ ಆಗಬಾರ್ದು. ಸ್ಟಾರ್ಟಿಂಗ್ ಚೈನ್ ಎಷ್ಟು ಹಾಕಿದರೆ ಅಷ್ಟೇ ಉಳಿಬೇಕು. 50 ಅಂದರೆ ಎಷ್ಟು, ಫಸ್ಟ್ ಲೈನಲ್ಲಿ ಎಷ್ಟು ಬಂದಿದೆ ನಿಮಗೆ ಅಷ್ಟೇ ನಿಮಗೆ ಎಲ್ಲ ಲೈನಲ್ಲೂ ಬರಬೇಕು. ಕನ್ಫ್ಯೂಸ್ ಆಗಬಾರ್ದು, ಕಡಿಮೆ ಆಗಬಾರ್ದು, ಸಣ್ಣ ಸಣ್ಣ ಹಾಕ್ಕೊಂಡು ಅಥವಾ ಹೆಚ್ಚು ಹಂಗೆ ಆಗಬಾರ್ದು. ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಸ್ಟಿಚ್ಚನ್ನು. ಸ್ವಲ್ಪ ಸ್ಟಿಚ್ ಗಮನಿಸ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್ ಬರಬೇಕು, ಸ್ಲಿಪ್ ಸ್ಟಿಚ್ ಮೇಲೆ ಹಾಫ್ ಡಬಲ್ ಕ್ರೋಶೆ ಬರಬೇಕು. ಹೀಗೆ ಎಂಡ್ವರೆಗೂ ಮಾಡ್ಕೊಂಡು ಹೋದರೆ ಆಯಿತು. ಇದೇ ನೋಡ್ಕೊಂಡು ಗಮನ ಇಟ್ಕೊಂಡು ಹೋದರೆ ಆಯ್ತು ನೀವು ಎಂಡ್ವರೆಗೂ. ತುಂಬ ಸುಲಭ. ಒಂದು 2 ಲೈನ್ ಮಾಡೋವರೆಗೂ ಮತ್ತು ನಿಮ್ಮ ಕೈ ಅಭ್ಯಾಸ ಆಗುತ್ತೆ, ಹಾಗೆ ಬಂದು ಹೋಗುತ್ತೆ, ಮಿಸ್ ಆಗೋಲ್ಲ. ಮಿಸ್ ಆದರೆ ಮಾತ್ರ ಡಿಸೈನ್ ಹಾಳಾಗುತ್ತೆ. ಹಾಫ್ ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಸ್ಲಿಪ್ ಸ್ಟಿಚ್ 2 ವ್ಯತ್ಯಾಸ ಆದರೆ ಎಂಡಲ್ಲಿ ಲಾಸ್ಟ್ ಚೈನಲ್ಲಿ ಹಾಕ್ಕೊಂಡು ಮತ್ತೆ ವರ್ಕ್ ಟರ್ನ್ ಮಾಡಿ, ಮತ್ತೆ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ. ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ಆ ಚೈನಲ್ಲಿ ಹಾಕ್ತೀವಿ. ಈಗ ಅದು 2 ಹಾಫ್ ಡಬಲ್ ಕ್ರೋಶೆ ಈಕ್ವಲು. ಇನ್ನು ನೆಕ್ಸ್ಟು ಸ್ಲಿಪ್ ಸ್ಟಿಚ್ಚು. 2 ಚೈನ್ ಬಂದರೆ ಅದು ಹಾಫ್ ಡಬಲ್ ಕ್ರೋಶೆ ಈಕ್ವಲು, ಆಮೇಲೆ ಹಾಫ್ ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು. ನೋಡಿ ಈ ಥರ ನೋಡಿ ಡಿಸೈನ್ ಬರುತ್ತೆ. ನೋಡಿ ನೋಡಿ ಆ ಡಿಸೈನ್ ಇದೆಯಲ್ವ, ಹಾಫ್ ಡಬಲ್ ಕ್ರೋಶೆ ಬ್ಯಾಕ್ ಸೈಡ್, ಅದು
ಸ್ಲಿಪ್ ಸ್ಟಿಚ್ ಮತ್ತು ಹಾಫ್ ಡಬಲ್ ಕ್ರೋಶೆ ಹತ್ರ ಹತ್ರ ಹಾಕಿದರೆ ಈ ಥರ ಎರಡು ಕಡೆನೂ ಒಂದೇ ರೀತಿ ಬರುತ್ತೆ, ಈ ಥರ ಡಿಸೈನ್ಗಳು ಬರುತ್ತೆ. ನಿಮಗೆ ಸ್ವಲ್ಪ ಉದ್ದಕ್ಕೆ ಮಾಡಿದಾಗ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಡಿಸೈನು. ಯಾವುದೇ ಡ್ರೆಸ್ಗಳಿಗಾದರೂ ಮಾಡ್ಬೋದು, ಮಕ್ಕಳ ಡ್ರೆಸ್ ಮಾಡೋದಾದರೂ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ, ಹತ್ರ ಹತ್ರ ಬರುತ್ತೆ. ಶಾಲುಗಳು ಮಾಡ್ಬೋದು, ನೀವು ಮಾಡಿ ನೋಡಿ, ನಿಮಗೂ ಖುಷಿ ಕೊಡುತ್ತೆ. ಇದು ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮುದ್ದಾಗಿ ಕಾಣಿಸುತ್ತೆ ಎಲ್ಲ ವಸ್ತುಗಳು. ನೋಡಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ನಾನು, ಸ್ವಲ್ಪ ಹೆಚ್ಚು ಮಾಡಿದ್ದೀನಿ. ನೋಡಿ ಈ ಥರ ಬರುತ್ತೆ, ರೆಕ್ಟ್ಯಾಂಗಲ್ ಶೇಪಲ್ಲಿ ಸ್ವಲ್ಪ ಲೈನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿರೋ ಡಿಸೈನ್ ಬರುತ್ತೆ ನೋಡಿ. ಆ ಸ್ಟ್ರಕ್ಚರು, ಆ ಡಿಸೈನು ಎದ್ದು ಬರುತ್ತೆ, ಡ್ರೆಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ ಸ್ನೇಹಿತರೆ, ನೀವು ಮಾಡಿ ಯಾವುದಾದ್ರೂ ಶಾಲ್ ಮಾಡಿ, ಈ ಥರ ದೊಡ್ಡಕ್ಕೆ ಉದ್ದಕ್ಕೆ ಶಾಲ್ ಮಾಡಿ, ಸುಲಭವಾಗಿ ಆಗುತ್ತೆ. ಮಾಡಿ ನೋಡಿ. ಟೀಪಾಯ್ ಅಥವಾ ಟೇಬಲ್ ಕವರ್ ಏನಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಮನೇಲಿ. ಅದನ್ನು ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.